ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ 6 ಕಂತುಗಳಾದರೂ ಬರಬೇಕಾಗಿದೆ. ಹೌದು, ಯಾವ್ಯಾವ ಕಂತುಗಳು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇದು ಬೇರೆ ವಿಷಯ. ಇದು ಸತತವಾಗಿ ಬಿಡುಗಡೆ ಆಗ್ತಾ ಇದೆ ಎನ್ನುವುದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹೌದು, ಬಹಳ ದಿನದಿಂದ ಈ ಒಂದು ದುಡ್ಡಿಗಾಗಿ ಎಲ್ಲ ಗೃಹಲಕ್ಷ್ಮಿಯರು ಕಾಯುತ್ತಾನೆ ಇದ್ದಾರೆ. ಸರ್ಕಾರದಿಂದ ದುಡ್ಡು ಹೋಗಲಿಕ್ಕೆ ಡಿಲೇ ಆಗಿದೆ. ಈ ತಪ್ಪನ್ನು ಸರ್ಕಾರ ಒಪ್ಕೊಂಡಿದೆ. ಹಣಕಾಸು ಇಲಾಖೆಯಿಂದನೂ ಕೂಡ ದುಡ್ಡು ಬಿಡುಗಡೆ ಆಗಲಿಕ್ಕೆ ಡಿಲೇ ಆಗಿದೆ. ಅದಕ್ಕೆ ಕಾರಣಗಳನ್ನು ಎಲ್ಲವೂ ಕೂಡ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ, ಸೊ ನಿಮಗೆ ಇನ್ನೂ ಎಷ್ಟು ದುಡ್ಡುಗಳು ಬರಬೇಕಾಗಿದೆ, ಯಾವ ಜಿಲ್ಲೆಗಳಿಗೆ ಈಗಾಗಲೇ ದುಡ್ಡು ಬರ್ತಾ ಇದೆ, ಇನ್ನು ಯಾವ ಜಿಲ್ಲೆಗಳಿಗೆ ದುಡ್ಡು ಬರೋದಿದೆ, ಎಷ್ಟು ಲಕ್ಷ ಫಲಾನುಭವಿಗಳನ್ನು ಇನ್ನೂ ಕೂಡ ತೆಗೆದುಹಾಕುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇದರೆಲ್ಲದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 12,000 ದುಡ್ಡು ಜಮಾ ಆಗಬೇಕನ್ರಿ. 24ನೇ ಕಂತಿನ ಹಣದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಕ್ಲಿಯರ್ ಆಗಿದೆ. ಅದು ಸೆಪ್ಟೆಂಬರ್ ತಿಂಗಳ ಹಣ. ಇನ್ನು 25ನೇ ಕಂತಿನ ಹಣ ಚಾಲ್ತಿಯಲ್ಲಿದೆ. ಸೊ ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದ್ದು ಈ ಒಂದು ಅಕ್ಟೋಬರ್ ತಿಂಗಳ ಹಣ ಅಂದರೆ 25ನೇ ಕಂತಿನ ಹಣ. ಸೊ ಇದು ಚಾಲ್ತಿಯಲ್ಲಿದೆ. ಈಗಾಗಲೇ 50 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಬೀದರ, ಕೊಪ್ಪಳ, ಯಾದಗಿರಿ, ಬೆಳಗಾವಿ, ಅದೇ ರೀತಿಯಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಇನ್ನು ಎಷ್ಟು ಜನ ಬಾಕಿ ಉಳಿದಿದ್ದಾರೆ ಅವರೆಲ್ಲರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸದ್ಯಕ್ಕೆ ಸ್ನೇಹಿತರೆ, 25ನೇ ಕಂತಿನ ಹಣ ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದ್ದು ನಾನು ಹೇಳಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಕೂಡ ಜಮಾ ಆಗ್ತಾ ಇದೆ. ಇನ್ನು ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಆಗುತ್ತೆ. ಸೊ ಇಲ್ಲಿ ಸಾಕಷ್ಟು ಜನರದು GST ಫೇರ್ ಅಂತಾನೂ ಕೂಡ ಬರ್ತಾ ಇದೆ. ಇದೇ ಒಂದು ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಸ್ನೇಹಿತರೆ. ನಾನು ಈಗ ಈ GST ಫೇರ್ ಬಗ್ಗೆನೇ ಮೊದಲು ನಿಮ್ಗೆ ತಿಳಿಸ್ತೀನಿ. ತದನಂತರ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. GST ಫೇರ್ ಅಂತ ಹೇಳ್ಬಿಟ್ಟು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಒಂದು ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇಲ್ಲ. GST ಫೇರ್ ಬಂದಿರೋದಕ್ಕಂತಹ ಕಾರಣಕ್ಕಾಗಿ ಆ GST ಫೇರ್ ಅಂತ ಬರ್ತಾ ಇರುವಂಥವರಿಗೆ ಶ್ರೀಮಂತರು ಕೂಡ ಇದ್ದಾರೆ, ಬಡವರು ಕೂಡ ಇದ್ದಾರೆ. ಶ್ರೀಮಂತರಂದರೆ ಅದರಲ್ಲಿ ಶ್ರೀಮಂತ ವ್ಯಾಪಾರಸ್ಥರು ಕೂಡ ಇದ್ದಾರೆ, ಬಡ ವ್ಯಾಪಾರಸ್ಥರು ಕೂಡ ಇದ್ದಾರೆ. ಹೀಗಾಗಿ ಶ್ರೀಮಂತ ವ್ಯಾಪಾರಸ್ಥರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಜಮಾ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಇಲ್ಲಿ GST ಫೇರ್ ಅಂತ ಹೇಳ್ಬಿಟ್ಟು ಬಡ ಜನರದ್ದು, ಬಡ ವ್ಯಾಪಾರಸ್ಥರು ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಕ್ಕಂಥವರಿಗೆ ಯಾವುದೇ ತೊಂದರೆ ಇಲ್ಲ. ಅವರಿಗೆ ಎಂದಿನಂತೆ ಈ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುತ್ತೆ, ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಶ್ರೀಮಂತ ವ್ಯಾಪಾರಸ್ಥರಿದ್ದೀರಿ, ನಿಮ್ಮ ಅಕೌಂಟ್ಗಳಿಗೆ ಇನ್ನು ಮುಂದೆ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು. ನಿಮ್ಮ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ. 2 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ಮುಂದಾಗಿದೆ. ಯಾಕಂದರೆ ಇದೇ GST ಫೇರ್ ಅಂತ ಬರ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಎಂದಿನಂತೆ ರೇಷನ್ ಸಿಗುತ್ತೆ. ರೇಷನ್ಸ್ಗೆ ಸಂಬಂಧಪಟ್ಟಂತಹ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಅದೇ ರೀತಿಯಾಗಿ ಆಯುಷ್ಮಾನ್ ಕಾರ್ಡು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಎಲ್ಲ ಯೋಜನೆಗಳನ್ನು ಈ ರೇಷನ್ಸ್ ಕಾರ್ಡ್ಗಳು ಬಡ ವ್ಯಾಪಾರಸ್ಥರು ಪಡ್ಕೊಳ್ತಾರೆ. ಉಳಿದಂತಹ GST ಫೇರ್ ಅಂತ ಶ್ರೀಮಂತ ವ್ಯಾಪಾರಸ್ಥರು ಯಾರ್ಯಾರಿದ್ದಾರೋ ಅವರೆಲ್ಲರನ್ನು ಕೂಡ ರದ್ದು ಮಾಡುತ್ತೆ ರಾಜ್ಯ ಸರ್ಕಾರ. ಯಾಕಂದರೆ ಮೊದಲೇ ರದ್ದು ಮಾಡಲಿಕ್ಕೆ ತುದಿಗಾಲಿನಲ್ಲಿ ನಿಂತ್ಕೊಂಡಿದೆ. ಇಂತಹ ಅವಕಾಶ ಬಂದರೆ ಬಿಟ್ಟು ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಈಗಾಗಲೇ 15 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ ರದ್ದಾಗಿದ್ದಾವೆ. ಕೋಟಿಗಟ್ಟಲೆ ರೇಷನ್ಸ್ ಕಾರ್ಡ್ಗಳಲ್ಲಿ 15 ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ರದ್ದಾಗಿರ್ತಕ್ಕಂತಹ ಉದಾಹರಣೆಗಳಿದ್ದಾವೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದಲ್ಲಿ, ಬೆಳಗಾವಿ, ವಿಜಯನಗರ, ಹೀಗೆ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನು BPLದಿಂದ APLಗೆ ಕನ್ವರ್ಟ್ ಮಾಡಲಾಗಿದೆ ಅಂತೆ. ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳನ್ನು BPLದಿಂದ APLಗೆ ಕನ್ವರ್ಟ್ ಮಾಡಿರ್ತಕ್ಕಂತಹ ರಾಜ್ಯಗಳಲ್ಲಿ ಈ ರಾಜ್ಯಗಳು ಹೆಚ್ಚಿನ ಒಂದು ಕನ್ವರ್ಟ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನು ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನುವಂಥದ್ರ ಬಗ್ಗೆ ನಾವು ನೋಡೋದಾದರೆ 25ನೇ ಕಂತಿನ ಹಣದ ಹೊರತುಪಡಿಸಿ ಇದನ್ನು ಬಿಟ್ಟು ಉಳಿದಂತಹ ಕಂತು ಬಗ್ಗೆ ನಾವು ಮಾತನಾಡೋಣ. 25 ಅಕ್ಟೋಬರ್ ತಿಂಗಳ ಹಣ ಬರ್ತಾ ಇದೆ. ಇದು ಒಂದು ಇನ್ನೂ ಕೂಡ ಕ್ಲಿಯರ್ ಆಗಬೇಕಲ್ವ, ಹಾಗಾಗಿ ಇದು ಪೆಂಡಿಂಗ್ ಅಂತಲೇ ನಾವು ವ್ಯಕ್ತಪಡಿಸಬೇಕಾಗತ್ತೆ.
25ನೇ ಕಂತಿನ ಹಣ ಸ್ನೇಹಿತರೆ. ಇದರ ಜೊತೆಗೇನೆ 26 ನವೆಂಬರ್ ತಿಂಗಳ ಹಣ ಬರಬೇಕಾಗಿದೆ. ಇದರ ಜೊತೆಗೇನೆ 27 ಡಿಸೆಂಬರ್ ತಿಂಗಳ ಹಣ ಬರಬೇಕು. ಇದಾದ ಬಳಿಕ ಹೊಸ ವರ್ಷದಲ್ಲಿ ಜನವರಿ ತಿಂಗಳ ಹಣ ಬಂದಿರಲಿಲ್ಲ, 28ನೇ ಕಂತಿನ ಹಣ ಇದು. ಸೊ 25, 26, 27 ಮತ್ತು 28 ಈ 4 ಕಂತುಗಳ ಹಣ ನಿಮ್ಮ ಅಕೌಂಟ್ಗಳಿಗೆ ಬರಬೇಕು. ಹಾಗಾದರೆ ನಾನು ಹೇಳಿರ್ತಕ್ಕಂಥದ್ದು ವಿಡಿಯೋದ ಸ್ಟಾರ್ಟಿಂಗ್ನಲ್ಲಿ 6 ಕಂತುಗಳ ಬಗ್ಗೆ ಮಾಹಿತಿ ತಿಳಿಸಿದ್ದೆ. ಹಾಗಾದರೆ ಇನ್ನು 2 ಕಂತುಗಳ ಬಗ್ಗೆ ನಿಮಗೆ ಹೇಳೋದಾದರೆ ಸ್ನೇಹಿತರೆ, ಹೋದ ವರ್ಷದಲ್ಲಿ ಜನವರಿ ತಿಂಗಳ ಹಣವನ್ನು ಹಾಕಿದ್ರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2025ರಲ್ಲಿ. ಅದಾದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳವನ್ನು ಹೊರತುಪಡಿಸಿ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಜಮಾ ಮಾಡಿದ್ರು. ಹಾಗಾದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ನುಂಗಾಕ್ತಾ ಅಥವಾ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನುಂಗಾಕದ ಅನ್ನುವಂತಹ ಪ್ರಶ್ನೆಗಳು ಮೂಡಿದ್ವು. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಅದೇ ರೀತಿಯಾಗಿ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. 5,000 ಕೋಟಿ ಹಣ ಎಲ್ಲೋಯ್ತು, ಅದರ ಬಗ್ಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ, ಮಹಿಳೆಯರ ಅಕೌಂಟ್ಗಳಿಗೆ ಯಾಕೆ ಆ ದುಡ್ಡನ್ನು ಹಾಕಿಲ್ಲ ನೀವು, ಅದು ಇದು ಅಂತ ಹೇಳ್ಬಿಟ್ಟು ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊಟ್ಟ ಮೊದಲಿಗೆ ಒಪ್ಕೊಳ್ಳೋದಿಲ್ಲ. ತದನಂತರ ಅವನ ಗಮನಕ್ಕೆ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಕೇಳಿದಾಗ ಮಾಹಿತಿ ಸಿಗುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಸೊ ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ಆ ದುಡ್ಡು ಎಲ್ಲಿ ಹೋಗಿಲ್ಲ, ಹಣಕಾಸು ಇಲಾಖೆಯ ಬಳಿನೇ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಇದರ ಜೊತೆಗೇನೆ ಹಣಕಾಸು ಇಲಾಖೆಯ ಮೇಲೆ ಒಂದಿಷ್ಟು ಧೋರಣೆ ಕೂಡ ಬರುತ್ತೆ. ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಹೇಳ್ತಾರೆ, ಹಣಕಾಸು ಇಲಾಖೆಯಿಂದ ದುಡ್ಡು ಸರಿಯಾಗಿ ಬರ್ತಾ ಇಲ್ಲವಂತೆ. ಈಗ 1 ಕಂತಿನ ಹಣ ಬಿಡುಗಡೆ ಮಾಡಲಿಕ್ಕೆ ನೋಟಿಸನ್ನು ಕಳಿಸಿದ್ದೆ, ಆದರೆ ಆ ದುಡ್ಡು 2 ತಿಂಗಳ ನಂತರ ಬಿಡುಗಡೆ ಆಗುತ್ತಂತೆ. ಸೊ ಈ ರೀತಿಯಾಗಿ ಡಿಲೇ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಹಾಕಲಿಕ್ಕೆ ತಡ ಆಗ್ತಾ ಇದೆ ಅಂತೆ. ಇನ್ನು ಹಣಕಾಸು ಇಲಾಖೆ ಡಿಲೇ ಮಾಡಿದ್ರೆ ವಿರೋಧ ಪಕ್ಷದ ನಾಯಕರು ಏನು ಮಾಡಬೇಕು ಅಥವಾ ಮಹಿಳೆಯರು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಆ ಬಜೆಟನ್ನು ಮಂಡನೆ ಮಾಡೋರು ಇದೇ ಸರ್ಕಾರ, ಆ ದುಡ್ಡನ್ನು ರಿಲೀಸ್ ಮಾಡೋದು ಕೂಡ ಇದೇ ಸರ್ಕಾರ, ಹಣಕಾಸು ಇಲಾಖೆಗೆ ಆದೇಶ ನೋಟಿಸ್ ಕಳಿಸೋದು ಕೂಡ ಇದೇ ಸರ್ಕಾರ. ಆ ಹಣಕಾಸು ಇಲಾಖೆಯೇ ಈ ಸರ್ಕಾರದ ಕೈಯಲ್ಲಿ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಹಣಕಾಸು ಇಲಾಖೆಯ ಮೇಲೆ ಧೋರಣೆ ಮಾಡಿ ಉಪಯೋಗ ಏನು, ನುಡಿದಂತಹ ನಡಿಬೇಕಷ್ಟೇ ಇಲ್ಲಿ. ಯಾಕಂದರೆ ಇಲೆಕ್ಷನ್ ಪೂರ್ವವಾಗಿ ಮಾತನ್ನು ಕೊಟ್ಟಿದ್ದಾರೆ, ಆ ಮಾತನ್ನು ನಡೆದುಕೊಳ್ಬೇಕು. ಆ ಮಾತಿನಂತೆ ನಡೀತಾ ಇಲ್ಲ, ಆದರೂ ಸಹಿತ ನಾವು ನುಡಿದಂತೆ ನಡೀತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅಂತ BJP ನಾಯಕರು ಟೀಕಿಸ್ತಾ ಇದ್ದಾರೆ. ಹೌದು, ಈ ಮಾತು ನಿಜ ಅನಿಸ್ಬಿಡುತ್ತೆ. ಯಾಕಂದರೆ ಪ್ರತಿ ತಿಂಗಳ ಹಣವನ್ನು ಕರೆಕ್ಟಾಗಿ ಕೊಟ್ಟರೆ ಯಾವುದೇ ಒಂದು ತೊಂದರೆ ಇರೋದಿಲ್ಲ, ನುಡಿದಂತೆ ನಡೀತಾ ಇದ್ದಾರೆ, ಓಕೆ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇದ್ದಾರೆ, ಎಲ್ಲ ಯೋಜನೆಗಳು ಕೂಡ ಅಚ್ಚುಕಟ್ಟಾಗಿ ನಡೀತಾ ಇದ್ದಾವೆ ಅಂತ ಹೇಳಬಹುದು. ಆದರೆ ಇಲ್ಲಿ 1 ಕಂತನ್ನು ಕೊಟ್ಟು 3 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ದೆ ಆದರೆ ಇಲ್ಲಿ ಮಹಿಳೆಯರಿಗೂ ಕೂಡ ತೊಂದರೆ ಉಂಟಾಗುತ್ತೆ. ಯಾಕಂದರೆ ನಂಬಿಕೊಂಡು ಕುಂತಿರ್ತಾರೆ, ಮೊದಲಿಗೆ ಎಲೆಕ್ಷನ್ ಪೂರ್ವವಾಗಿ ಮಾತನ್ನು ಕೊಟ್ಟಿದ್ದಾರೆ, ಆ ಮಾತಿನಂತೆ ನಡಿಬೇಕಲ್ವಾ. ಆದರೆ ಇಲ್ಲಿ ಆ ಒಂದು ಮಾತು ನಡೀತಾ ಇಲ್ಲ, ಆ ಮಾತಿನಂತೆ ನಡ್ಕೊಳ್ತಾ ಇಲ್ಲ, ತಪ್ತಾ ಇದ್ದಾರೆ ಆ ಮಾತನ್ನು ಅಂತ BJP ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಸ್ನೇಹಿತರೆ, ಇದೆಲ್ಲವೂ ಕೂಡ ಆಗಿದೆ. ಕೊನೆಯದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಈ ಒಂದು 2 ಕಂತುಗಳನ್ನು ಸರಿಪಡಿಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಹೀಗಾಗಿ ನಿಮಗೆ 6 ಕಂತುಗಳು ಬರ್ತಾ ಇದ್ದಾವೆ. ಸೊ ಈ ವಿಷಯ ನಿಮಗೆ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.